ನಾನು ಕೂಡ ಬೆಳಗಾವಿಯನ್ನು ಬಿಟ್ಟಾಗ 8:30 ಆಗಿತ್ತು. ಸ್ವಲ್ಪ ಕಬ್ಬಿನ ಸೀಸನ್ನು, ಭಾಳಷ್ಟು ಟ್ರಾಫಿಕ್ ಇರೋದ್ರಿಂದ ನನಗೂ 5:30 ಗಂಟೆ ಬೇಕಾಯ್ತು ಇಲ್ಲಿವರೆಗೆ ಬಂದು ಹತ್ತಲಿಕ್ಕೆ. ನನ್ನ ಹೊಟ್ಟೆನೂ ಭಾಳ ಹಸಿದಿದೆ. ಅದರಲ್ಲಿ ನನ್ನನ್ನು ಕರ್ಕೊಂಡು ಬಂದಂಥ MLA ಸಾಹೇಬರು ಕೇಳಿದರು, ಏನು ಊಟ ಇದೆ ಅಂತ ಕೇಳಿದ್ರು. ಮಾಂತೇಶ್ ಸ್ವಾಮಿಗಳನ್ನ ಜವಾರಿ ಊಟ ಇದೆ ಅಂತ ಹೇಳಿದ್ರು. ಸೊ ಇನ್ನೂ ಹಸು ಡಬಲ್ ಆಯಿತು ನಾನು. ಅದಕ್ಕೆ ನಾನು ಕಾರ್ಯಕ್ರಮದಲ್ಲಿ ಬಹುಶಃ ನಾನೇ ಕೊನೆಯದಾಗಿ ಮಾತನಾಡ್ತಾ ಇದ್ದೇನೆ ಅನ್ನಿಸ್ತಾ ಇದೆ. ನಾನೇನು ಜಾಸ್ತಿ ಮಾತಾಡೋದಿಲ್ಲ. ಶ್ರೀ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಇದರ ಒಂದು ಸುವರ್ಣ ಮಹೋತ್ಸವದ ಅಂಗವಾಗಿ ಭಾಳಷ್ಟು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಈ ಭಾಗದ ಶಾಸಕರು ಸಹೋದರರು ವಿಠಲ್ ಕಟಕ್ದೊಂಡವರು ನನಗೆ ಬೆಂಗಳೂರಲ್ಲಿ ಕೇಳಿದ್ರು, ಹೋದ ಬಾರಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರಕ್ಕೆ ಕರೆದಿದ್ವಿ, ತಾವು ಡೇಟನ್ನು ಕೊಟ್ಟರೆ ಆದರೆ ಬರಲಿಕ್ಕೆ ಆಗಲಿಲ್ಲ, ಈ ಬಾರಿ ನೀವು ಬರಲೇಬೇಕು ಅಂತ ಹಿರಿಯರು ಭಾಳಷ್ಟು ನನಗೆ ಕೇಳಿದಾಗ ನನಗೆ ಅವಾಗ ಕಲ್ಪನೆ ಇರಲಿಲ್ಲ. ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಈ 50 ವರ್ಷದ ಸುವರ್ಣ ಸಂಭ್ರಮ, ಅರ್ಥಪೂರ್ಣವಾದಂಥ ಅಭಿಮಾನದ ಈ ಕಾರ್ಯಕ್ರಮ ಇದೆ ಅಂತ ನನ್ನ ಕಲ್ಪನೆ ಇರಲಿಲ್ಲ. ಆದರೆ ಇಲ್ಲಿ ಬಂದ ಮೇಲೆ ಭಾಳಷ್ಟು ಹಿರಿಯರು, ಭಾಳಷ್ಟು ಮಹನೀಯರು ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಕೋರೆ ಸಾವುಕಾರರ ಬಗ್ಗೆ ಮಾತನಾಡಿದಂಥ ಆ ಮಾತುಗಳು ನನ್ನ ಅಭಿಮಾನವನ್ನು ಇಮ್ಮಡಿಗೊಳಿಸ್ತು. ನಾನು ಬಂದಿದ್ದು ಸ್ವಾರ್ಥಕತೆ ಆಯಿತು ಅಂತ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಕಾರ್ಯಕ್ರಮದಲ್ಲಿ ಈಗ ತಾನೇ ಭಾಳಷ್ಟು ಅರ್ಥಪೂರ್ಣವಾಗಿ ಮಾತನಾಡಿದಂಥ ನಮ್ಮ ಪಕ್ಷದ ಹಿರಿಯ ನಾಯಕರು, ಸಚಿವರಾದಂಥ ಶಿವಾನಂದ ಪಾಟೀಲ್ಜಿ ಅವರೇ, BM ಕೋರೆ ಸಾವ್ಕರ್ ಅವರೇ, MLA ಅವರಾದಂಥ ವಿಠಲ್ ಕಡಕ್ದೊಂಡವರೇ, ನಮ್ಮ ಕುಲಪತಿಗಳಾದಂಥ ಡಾಕ್ಟರ್ ವಿಜಯ ಕೋರಿಶೆಟ್ಟಿ ಅವರೇ, ನಮ್ಮ ವೀರಶೈವ ಮಹಾಸಭಾ ಅಧ್ಯಕ್ಷರು, ಹಿರಿಯರು ಭಾಳ ಅರ್ಥಪೂರ್ಣವಾಗಿ ಮಾತನಾಡಿದ್ರು. ಅವರು ಕೂಡ ನಾನು ಗಮನಿಸ್ತಾ ಇದ್ದೆ ಅವ್ರ ಮಾತುಗಳನ್ನೂ ಕೂಡ. ಅಜಾತ ಶತ್ರು ಅಂತ ಹೇಳೋದು VC ನಾಗಠಾಣ ಅವರೇ, MC ಮಧ್ಭಾವಿ ಅವರೇ, VD ಐಹೊಳೆ ಅವರೇ, SK ಕೊಪ್ಪ ಅವರೇ, ನಮ್ಮ ಸಂಗಮೇಶ್ ಬಬಲೇಶ್ವರ್ ಅವರೇ, ರಾಜುಗೌಡ ಅವರೇ, ಡಾಕ್ಟರ್ ಮಲ್ಲಿಕಾರ್ಜುನ್ ಉಟಗಿ ಅವರೇ, ನಮ್ಮ ಒಬ್ಬರು ಕಾರ್ಪೊರೇಟರ್ ಬಂದಿದ್ದಾರೆ, ಮಹಿಳೆಯರು, ಶಾಪೂರ್ ಅವರು ಬಂದಿದ್ದಾರೆ. ಭಾಳಷ್ಟು ವೇದಿಕೆ ಮೇಲೆ ಭಾಳಷ್ಟು ಗಣ್ಯರಿದ್ದಾರೆ, ರೈತರ ಮುಖಂಡರಿದ್ದರು, ಅವರು ಕೂಡ ಮಾತನಾಡಿ ಹೋದರು. ಮಾತನಾಡುವಂಥ ಸಂದರ್ಭದಲ್ಲಿ ರಾಜಕೀಯ ಕಡಿಮೆ ಮಾತನಾಡಿ ಅಂತ ನಮಗೆ ಹೇಳಿ ಹೋದರು. ಆದರೆ ಏನು ಮಾಡೋದು, ನಾವು ರಾಜಕಾರಣಿಗಳು, ಇಲ್ಲಿ ಒಳ್ಳೆ ಜನನೂ ಸೇರಿದ್ದೀರಿ, ಮಹಿಳೆಯರು ಇದ್ದೀರಿ, ಹಿರಿಯರು ಇದ್ದೀರಿ, ದೊಡ್ಡ ವೇದಿಕೆಯೂ ಇದೆ, ಜೊತೆಯಲ್ಲಿ ಒಳ್ಳೆ ಮ್ಯೂಸಿಕ್ ಸಿಸ್ಟಮು ಕೂಡ ಇದೆ, ಸೌಂಡ್ ಸಿಸ್ಟಮ್ ಕೂಡ ಭಾಳಷ್ಟು ಒಳ್ಳೆಯದಾಗಿದೆ. ನನ್ನ ಮಾತು ಸ್ಪಷ್ಟವಾಗಿ ನಿಮಗೆ ಕೇಳ್ತಾ ಇದೆ. ಸೊ ನಮಗೂ ಕೂಡ ಒಂದು 4 ಮಾತನ್ನು ಆಡಬೇಕನ್ನುವಂಥ ಭಾವನೆ. ಬಂಧುಗಳೇ, ಶಿಕ್ಷಣ ನಮ್ಮ ಜೀವನದಲ್ಲಿ, ನಮ್ಮ ಮಕ್ಕಳ ಜೀವನದಲ್ಲಿ, ಸಮಾಜದಲ್ಲಿ ಶಿಕ್ಷಣಕ್ಕೆ ಯಾವ ರೀತಿಯಾದಂಥ ಒಂದು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ. ಒಬ್ಬ ಬಡವರು ಇರಲಿ ಅಥವಾ ಒಬ್ಬ ರಾಷ್ಟ್ರಪತಿ ಇರಲಿ, ಒಬ್ಬರು ಪ್ರಧಾನಮಂತ್ರಿ ಇರಲಿ, ಒಬ್ಬ ಕೂಲಿಕಾರ ಇರಲಿ, ತಮ್ಮ ಮಕ್ಕಳಿಗೆ ಅತ್ಯಂತ ಉನ್ನತ, ಉತ್ಕೃಷ್ಟ, ಉತ್ತಮ ಶಿಕ್ಷಣವನ್ನು ಕೊಡಗಿಸ್ಬೇಕು ಅನ್ನೋದು ಎಲ್ಲರ ಪ್ರಾಮಾಣಿಕವಾದಂಥ ಆಸೆ ಇರುತ್ತೆ, ಕನಸಿರುತ್ತೆ. ನಾನು ಕೋರೆ ಸಾವ್ಕರ್ ಅವ್ರನ್ನ ಕೇಳಿದೆ, ನೀವು 50 ವರ್ಷದ ಹಿಂದೆ ಈ ಸಂಸ್ಥೆಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ನಿಮಗೆ ವಯಸ್ಸು ಎಷ್ಟಿತ್ತು ಅಂತ ಕೇಳಿದೆ. 27 ವರ್ಷ. ಈಗಿನ 27 ವರ್ಷದ ನಮ್ಮ ಯುವಕರು ಭಾಳಷ್ಟು ಜನ ಇದ್ದಾರೆ, ಯುವಕರು ಇದ್ದಾರೆ, ಯುವತಿಯರು ಇದ್ದಾರೆ. ಮಾಂತೇಶ್ ಸ್ವಾಮಿಗಳ 27 ವಯಸ್ಸಿಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ತನ್ನ ಗ್ರಾಮದಲ್ಲಿ ಮಾಡಬೇಕನ್ನುವಂಥ ಬಯಕೆ ಇವ್ರಿಗೆ ಬಂದಿದೆಯಲ್ಲ, ಆ ಬಯಕೆ ಇಲ್ಲಿ ಸೇರಿದಂಥ, ಬರೀನ ಇಲ್ಲಿ ಸೇರಿದಂಥ 27 ವಯಸ್ಸಿನ ಮಕ್ಕಳಿಗೆ ಕೇಳಲಿಕ್ಕೆ ಬಯಸ್ತದೆ. ಯಾರಾದರೂ ಒಬ್ಬರು ಕೈ ಎತ್ತಿ ನೋಡೋಣ. ಅದು ಯಾವ ಸಂದರ್ಭದಲ್ಲಿ? ಆಗ ತಾನೇ ನಮ್ಮ ದೇಶ
ಸ್ವತಂತ್ರ ಸಿಕ್ಕಿತ್ತು, ಒಂದು 27-28 ವರ್ಷ ಆಗಿದೆ. ಯುವಕರು ಶಿಕ್ಷಣವನ್ನು ಕಟ್ಟಬೇಕು, ಶಿಕ್ಷಣವನ್ನು ಬೆಳೆಸಬೇಕು. ಇನ್ನೂ ಒಂದು ಮಾತನ್ನು ಭಾಳಷ್ಟು ಚೆನ್ನಾಗಿ ಹೇಳಿದರು, ತಮಗೆಲ್ಲರಿಗೂ ಗೊತ್ತಿರುತ್ತೆ. ನಾನು ಕೇಳಿದೆ, ಪ್ರೇರಣೆ ಏನು ನಿಮಗೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕನ್ನೋದು ಪ್ರೇರಣೆ ಏನು? ಈಗ ನಮಗೆ ರಾಜಕಾರಣಕ್ಕೆ ಬರಬೇಕಾದ್ರೆ ನಮಗೇನು ಪ್ರೇರಣೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಆವಾಗ ಅವ್ರು ಹೇಳಿದರು, ನಾನು ಹೈಸ್ಕೂಲ್ ಓದ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಸ್ಕೂಲ್ನಲ್ಲಿ ನಿಬಂಧ ಸ್ಪರ್ಧೆ ಇತ್ತು. ಆ ನಿಬಂಧ ಸ್ಪರ್ಧೆಯಲ್ಲಿ ನಾಳೆ ನೀನು ಭವಿಷ್ಯದಲ್ಲಿ ಶಿಕ್ಷಣ ಮಂತ್ರಿ ಆದರೆ ನೀನೇನು ಮಾಡ್ತೀಯ ಅನ್ನೋದನ್ನು ಕೇಳಿದರು. ಆ ವಿಚಾರವಾಗಿ ನಾನು ನಿಬಂಧ ಬರಿಬೇಕಾದ್ರೆ, ನಾನು ಶಿಕ್ಷಣ ಮಂತ್ರಿ ಆದರೆ ಮಹಿಳೆಯರಿಗೆ ಉಚಿತ ಶಿಕ್ಷಣ ಕೊಡ್ತೀನಿ ಅಂತ ಬರೆದಿದ್ದೆ. ಹೈಸ್ಕೂಲ್ ಹೋಗುವಂಥ ಸಂದರ್ಭದಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂತ ಹೇಳ್ತಾರೆ. ಎಂಥ ಪ್ರಾಮಾಣಿಕವಾದಂಥ ಬದ್ಧತೆ, ಕಾಳಜಿ, ಸಾಮಾಜಿಕವಾದಂಥ ಒಂದು ಕಾಳಜಿಯನ್ನು ನೋಡಿದ್ರೆ ನಿಜವಾಗ್ಲೂ ಇವತ್ತು ಶಿವಾನಂದ ಪಾಟೀಲ್ ಅವರು ಮಾತನಾಡೋದ್ರಲ್ಲಿ ಎರಡು ಮಾತಿಲ್ಲ. ನಾನು ಒಪ್ತೀನಿ ಅವ್ರ ಮಾತನ್ನು. ಇಂಥವ್ರು ನಿಜವಾಗ್ಲೂ ಸಾಮಾಜಿಕ ಕಾಳಜಿ, ಸಾಮಾಜಿಕ ಬದ್ಧತೆ ಇದ್ದಂಥವರು ರಾಜಕಾರಣದಲ್ಲಿ ಉನ್ನತವಾದಂಥ ಸ್ಥಾನಕ್ಕೆ ಬರಬೇಕಾಗಿತ್ತು ಅಂತ ನಾನು ಕೂಡ ಇವತ್ತು ಬಯಸ್ತೀನಿ. ಆದರೆ ಯಾವ ರೀತಿ ಇರುತ್ತೆ ರಾಜಕಾರಣ ಅನ್ನೋದು ತಮಗೂ ಗೊತ್ತು. ನಾನೊಬ್ಬ ಮಹಿಳೆ ಬಿಡಿ, ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ಹಿರಿಯರ ಒಂದು ಆಶೀರ್ವಾದ, ಎಲ್ಲ ಇಲ್ಲಿ ಕುಳಿತಂಥ ಗುರು ಹಿರಿಯರ ಒಂದು ಆಶೀರ್ವಾದ, ಮಹಿಳೆಯರ ಆಶೀರ್ವಾದದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾಯಿದೆ. ಪ್ರಾಮಾಣಿಕವಾಗಿ ಕೋರೆ ಸಾಹುಕಾರರ ಆಸೆಯ ಹಾಗೆ ಮಹಿಳೆಯರಿಗೆ ಸ್ವಾವಲಂಬನೆ ಜೀವನ ಕೊಡಲಿಕ್ಕೆ ಗ್ಯಾರಂಟಿ ಯೋಜನೆಯನ್ನು ನಾವು ಕೊಡ್ತಾ ಇದ್ದೀವಿ. ಇನ್ನು ಶಿಕ್ಷಣ, ವಿದ್ಯೆಗೆ ವಿನಯ ಭೂಷಣ ಅಂತ ಹೇಳ್ತಾರೆ. ನಾವು ಪ್ರತಿಯೊಬ್ಬರು ಕನಸು ಕಂಡೋದನ್ನ ನಾನು ತಮಗೆ ಆಗಲೇ ಹೇಳಿದೆ. ಪ್ರಾಮಾಣಿಕವಾಗಿ ತಂದೆ ತಾಯಿ ಕಂಡಂಥ ಕನಸನ್ನು ಈಡೇರಿಸೋದು ಕೂಡ ಇವತ್ತಿನ ಮಕ್ಕಳ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ನಾನು ನನ್ನ ಇಲಾಖೆ ಮಂತ್ರಿ ಆದಮೇಲೆ ಪ್ರಾಯೋಗಿಕವಾಗಿ ಭಾಳ ದೊಡ್ಡ ಕೆಲಸ ಮಾಡಲಿಕ್ಕೆ ಹೊರಟಿದ್ರಿ ಈ ಮಕ್ಕಳ ಭವಿಷ್ಯಕ್ಕೋಸ್ಕರ. ಯಾಕಂತಂದರೆ ನಾನು ಮಹಿಳೆಯರ ಮಂತ್ರಿನೂ ಹೌದು, ಹಿರಿಯರ ಮಂತ್ರಿನೂ ಹೌದು, ವಿಕಲಚೇತನರ ಮಂತ್ರಿನೂ ಹೌದು, ಅದರ ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳ ಮಂತ್ರಿ ಕೂಡ ಹೌದು. ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಭಾಳ ದೊಡ್ಡ ಒಂದು ಹೆಜ್ಜೆಯನ್ನು